ರಾಜ್ಯದಲ್ಲೇ ಮತ್ತೆ ಕಾವೇರಿದ ಬಿಡದಿ ಟೌನ್ಶಿಪ್ ಕದನ. ಬಿಡದಿ ಕದನದಲ್ಲಿ ಜಂಟಿ ಹೋರಾಟಕ್ಕೆ ಮೈತ್ರಿ ಪಡೆ ಸಿದ್ಧವಾಗಿದೆ. ಏನೇನೆಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ? ರಾಜ್ಯದಲ್ಲಿ ಮತ್ತೆ ಕಾವೇರಿದ ಬಿಡದಿ ಟೌನ್ಶಿಪ್ ಕದನದಲ್ಲಿ ಈಗ ಬಿಡದಿ ಕದನದಲ್ಲಿ ಜಂಟಿ ಹೋರಾಟಕ್ಕೆ ಮೈತ್ರಿ ಪಡೆ ಸಿದ್ಧವಾಗಿದೆ. ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಬಿಜೆಪಿ ಜೆಡಿಎಸ್ ಮೆಗಾ ಪ್ಲಾನ್ ಒಂದನ್ನ ನಡೆಸ್ತಾ ಇದೆ. ಪ್ರತ್ಯೇಕವಾಗಿ ಪಾದಯಾತ್ರೆ ಜೊತೆ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸ್ಕೊತಾ ಇದೆ. ಅಧಿವೇಶನದಲ್ಲಿ ಹೋರಾಟ ತೀವ್ರಗೊಳಿಸಲು ದೋಸ್ತಿಗಳ ನಿರ್ಧಾರವಾಗಿದೆ. 6ನೇ ತಾರೀಕಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗೋದ್ರಿಂದ ಅಧಿವೇಶನದ ವೇಳೆ ಸದನದಲ್ಲಿ ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಅಹೋರಾತ್ರಿ ಹೋರಾಟಕ್ಕೂ ಕೂಡ ಚಿಂತನೆ ನಡೆಸಿರುವಂತಹ ವಿಪಕ್ಷಗಳು. ಹೀಗಾಗಿ ಮಾಸ್ಟರ್ ಪ್ಲಾನ್ ಅಂತಾನೆ ಕೂಡ ಹೇಳ್ಬೋದು. ಬಿಡದಿ ಕದನ ಅಂತಂದ್ರೆ ಏನ್ ತಮಾಷೆನೇನ್ರೆ? ಅಲ್ಲಿ ಟೌನ್ಶಿಪ್ ಅಲ್ಲಿ ಏನೇನೆಲ್ಲ ನಡೀತಾ ಇದೆ. ಬಿಡದಿ ಕದನದಲ್ಲಿ ಜಂಟಿ ಹೋರಾಟಕ್ಕೆ ಮೈತ್ರಿ ಪಡೆ, ಎನ್ಡಿಎ ಸರ್ಕಾರವಾಗಿರಬಹುದು, ಬಿಜೆಪಿ ಜೆಡಿಎಸ್ ಕಾನೂನಾತ್ಮಕ ಮಾತ್ರವಲ್ಲ ಭಿನ್ನಾಭಿಪ್ರಾಯಕ್ಕೂ ವಿಪಕ್ಷಗಳು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಭುಗಿಲೆದ್ದಂತಹ ಬಿಡದಿ ಟೌನ್ಶಿಪ್ ವಿವಾದಕ್ಕೆ ಈಗ ವಿಪಕ್ಷ ನಾಯಕರುಗಳು, ವಿಪಕ್ಷಗಳು, ಮೈತ್ರಿ ಪಡೆ, ಎನ್ಡಿಎ ಎಲ್ಲದೂ ಸೇರಿ ಈಗ ಜಂಟಿಯಾಗಿ ಹೋರಾಟಕ್ಕೆ ಮೈತ್ರಿ ಪಡೆ ಸಿದ್ಧತೆಯನ್ನು ನಡೆಸ್ಕೋತಾ ಇದೆ. ಯಾಕೆ ಮಾಡ್ತಿರ್ಬೇಕು? ಅತಿ ಹೆಚ್ಚಾಗಿ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಮೊನ್ನೆ ನಡೆದಿರುವಂತಹ ಅಪ್ಡೇಟ್ಸ್ಗಳ ಪ್ರಕಾರ ರೈತರು ಸಲ್ಲಿಸಿರುವಂತಹ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ಯಾಕಪ್ಪ ತಿರಸ್ಕರಿಸಿತು? ಆದರೆ ಕೋರ್ಟ್ ಕೇಳಿದ್ದು ಒಂದೇ ಒಂದು ವಿಚಾರ, ನಿಮಗೇನಾದರೂ ಕಾನೂನಾತ್ಮಕವಾಗಿ ತೊಂದರೆ ಆಗಿದೆಯಾ, ಇಲ್ಲ ಕಾನೂನು ಉಲ್ಲಂಘನೆ ಆಗಿದೆಯಾ? 2012ರ ಆಧಾರದ ಮೇಲೆನೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತಾ ಇರೋದು. ಹಾಗಾಗಿ ಅದು ಏನೇ ಬದಲಾವಣೆಗಳಾಗಬೇಕಂತಂದ್ರು ಪ್ರತ್ಯೇಕವಾಗಿ ಪಾದಯಾತ್ರೆ ಜೊತೆ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟಕ್ಕೆ ಅಧಿವೇಶನದಲ್ಲಿ ಹೋರಾಟವನ್ನ ತೀವ್ರಗೊಳಿಸಲು ಈ ಒಂದು ನಿಟ್ಟಿನಲ್ಲಿ ದೋಸ್ತಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವು ಏನೇ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದಾರೋ ಅನ್ನೋದು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಜೊತೆ ಅದು ಕೂಡ ಒಂದು ಪ್ಲಾನ್ ಮಾಡ್ಕೊಂಡು ಹೊರಟಿದ್ದಾರೆ. ಜುಲೈ 30, 31, ಆಗಸ್ಟ್ 1ರಂದು ಜೆಡಿಎಸ್ ಪಾದಯಾತ್ರೆಗೆ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ. 38 ಕಿಲೋಮೀಟರ್ಗಳ ಕಾಲ 3 ದಿನಗಳ ಕಾಲ ಪಾದಯಾತ್ರೆಗೆ ಸಜ್ಜನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಜುಲೈ 30ರಿಂದ ಶುರುವಾಗುತ್ತೆ. ಬೈರಮಂಗಲದಿಂದ ಪಾದಯಾತ್ರೆ ಆರಂಭ ಮಾಡಿಸ್ತಾರೆ. ಅಲ್ಲಿಂದ ಆಗಸ್ಟ್ 1ರಂದು ಫ್ರೀಡಂ ಪಾರ್ಕ್ನಲ್ಲಿ ಅಂತ್ಯಗೊಳ್ಳುವಂತಹ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಜೆಡಿಎಸ್, ಬಿಜೆಪಿ ಪಾದಯಾತ್ರೆ ನಡೆಸಲು ಮಾಸ್ಟರ್ ಪ್ಲಾನ್. ಏನ್ ಮಾಸ್ಟರ್ ಪ್ಲಾನ್ ಇರಬೇಕು ನೋಡಿ? ರೈತರಿಗೆ ಅವರು ಮನವಿಯನ್ನ ಸಲ್ಲಿಸ್ತಾರೆ. ಆ ಮನವಿಯನ್ನ ತಾವು ಸ್ವೀಕೃತ ಮಾಡಬೇಕು. ಬಿಡದಿ ಟೌನ್ಶಿಪ್ ವಿಚಾರವನ್ನ ಕೈ ಬಿಡಬೇಕು, ಹಿಂಜರಿಬೇಕು ಅನ್ನುವಂಥದ್ದು ಈಗ ಈ ಪಾದಯಾತ್ರೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅಂತ ಹೇಳಿ ಈಗ ಮೈತ್ರಿ ಪಕ್ಷಗಳು ಸಕಲ ಸಿದ್ಧತೆಯನ್ನ ನಡೆಸ್ತಾ ಇದ್ದಾವೆ. ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡಿ? ಬಿಡದಿ ಟೌನ್ಶಿಪ್ ಕೈ ಬಿಡದಿದ್ರೆ ಉಗ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕೆಲವೊಂದು ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು ಈಗ ವಿಪಕ್ಷ ನಾಯಕರು ಸಿದ್ಧರಾಗಿದ್ದಾರೆ. ಏನೇನು ಲೂಪ್ ಹೋಲ್ಸ್ಗಳಿದೆ? ಇವರಿಗೆ ಆಗಿರುವಂತಹ ನೋಟಿಫಿಕೇಶನ್ ಇಂದ ಹಿಡಿದು ಎಲ್ಲದನ್ನ ಜೊತೆಯಾಗಿ ಇಟ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತಬೇಕು ಅಂತ ಹೇಳಿ ವಿಪಕ್ಷ ನಾಯಕರು, ವಿಪಕ್ಷ ತಂಡ ಕೂಡ ಸಿದ್ಧವಾಗಿದೆ. ಒಂದು ಕಡೆ ಬಿಡದಿಯಲ್ಲಿ ಮುಂದುವರಿದ ಪ್ರತಿಭಟನೆ. ಹಾಗಾಗಿ ಏನಾಗುತ್ತೋ ಕುತೂಹಲ ಅನ್ನುವಂಥದ್ದು ನೋಡಬೇಕಾಗುತ್ತೆ.